ಇದೇ ರೀತಿ ದಿನಾಲೂ ಬುಟ್ಟಿ ತುಂಬ ಹೂಗಳು ಬರಬೇಕು, ಗಿಡದಲ್ಲಿ ಯಾವಾಗಲೂ ಹೂಗಳು ಅರಳ್ತಾ ಇರಬೇಕು ಅಂತಂದರೆ ಇವತ್ತು ನಾನು ಹೇಳುವಂಥ ಫರ್ಟಿಲೈಸರನ್ನು ಒಮ್ಮೆ ಬಳಸಿ ನೋಡಿ. ಏನು ಇವಳು ಹುಚ್ಚರ ಥರ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಇದ್ರ ಬಗ್ಗೆ ನಾನು ನಿಮಗೆ ಪ್ರೂಫ್ ಕೂಡ ಕೊಡ್ತೀನಿ, ಅದು ಹೇಗೆ ಏನು ಅಂತ. ಥಂಬ್ನೇಲ್ ನೋಡಿ ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ಬೋದು. ಕೂದಲು, ನಮ್ಮ ತಲೆಯಲ್ಲಿರುವಂಥ ಕೂದಲು ಗಿಡಗಳಿಗೆ ಫರ್ಟಿಲೈಸರ್ ಥರ ಬಳಸ್ಕೊಳ್ಬೋದು. ಅದು ಹೇಗೆ, ಯಾಕೆ, ಏನು ಅಂತ ತಿಳಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನಾನೊಮ್ಮೆ ಬಳಸಿದ್ದೀನಿ, ಕಂಟಿನ್ಯೂಸ್ ಆಗಿ ಬಳಸಿಲ್ಲ. ಇದು ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್. ತುಂಬ ದಿನ ಆಯಿತು ಬಳಸಿ ನನಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಇವತ್ತು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು 2 ಗಿಡಕ್ಕೆ ನಾನು ಹಾಕಿದ್ದೆ, ಅದರ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ನಾವು ಗಾರ್ಡನಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಸಾಧ್ಯವಾದಷ್ಟು ಫ್ರೀ ಆಫ್ ಕಾಸ್ಟ್ ಫರ್ಟಿಲೈಸರನ್ನೇ ನಾನು ಸಜೆಸ್ಟ್ ಮಾಡೋದು, ನಾನು ಕೂಡ ಬಳಸೋದು. ನಾನು ಯಾವುದೇ ರೀತಿ ಹೆಚ್ಚಿನ ಮಾರ್ಕೆಟ್ ವೇಸ್ಟ್, ಇವಾಗ ಕಂಪೋಸ್ಟ್ ಕೂಡ ತರ್ತಾ ಇಲ್ಲ, ಮನೆಯಲ್ಲೇ ಕಂಪೋಸ್ಟಿಂಗ್ ಮಾಡ್ತಾಯಿದ್ದೀರಿ. ಹೌದು, ಕೂದಲು, ನಾನು ಇವತ್ತು ಹೇಳಿರುವಂಥ ಫರ್ಟಿಲೈಸರ್ ಕೂದಲು, ಅದು ಪ್ರಾಣಿಯದಾಗಿರ್ಬೋದು ಅಥವಾ ನಮ್ಮ ಮನುಷ್ಯರದಾಗಿರ್ಬೋದು. ನಾನು ಮಾತ್ರ ಪ್ರಾಣಿಯದ್ದು ಯಾವುದೋ ಹಾಕಿಲ್ಲ. ನಾನು ನನ್ನ ಕೂದಲನ್ನೇ, ಏನಾದರೂ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ತಲೆ ಬಾಚಬೇಕಾದ್ರೆ ಒಂದು 4 ಕೂದಲು ಉದುರುತ್ತೆ, ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ ಮಣ್ಣಿನಲ್ಲಿ ಹೂತಾಕಿ. ಅಂತಂದರೆ ಮಣ್ಣನ್ನು ಸ್ವಲ್ಪ ಸೈಡ್ ಮಾಡಿ, ಒಂದು 2-3 ಇಂಚಷ್ಟು ಸೈಡ್ ಮಾಡಿ, ಅದರಲ್ಲಿ ಆ ಕೂದಲನ್ನು ಇನ್ಸರ್ಟ್ ಮಾಡಿ ಮಣ್ಣಿನಿಂದ ಕವರ್ ಮಾಡಿ. ಇದರಲ್ಲಿ ನೈಟ್ರೋಜನ್ ಇದೆ, ಇದರಲ್ಲಿ ಕೆರಟಿನ್ ಇರೋದ್ರಿಂದ ಗಿಡಗಳಿಗೆ ಅತ್ಯವಶ್ಯಕ ಹೆಚ್ಚಿನ ಪ್ರಮಾಣದ ನೈಟ್ರೋಜನನ್ನು ಒದಗಿಸುತ್ತೆ. ನೀವು ಗಿಡಗಳನ್ನು ಕಟಿಂಗ್ ಮಾಡಿದ್ದೀರಾ, ಗಿಡದಲ್ಲಿ ಚಿಗುರು ಬರ್ತಾ ಇದೆ, ಹೊಸ ಗಿಡಗಳನ್ನು ನೆಡ್ತಾ ಇದ್ದೀರಾ ಅಂತಂದರೆ ಆವಾಗ ನೀವು ಆ ಸಾಯಿಲ್ ಮಿಕ್ಸ್ಚರಲ್ಲಿ ಕೂದಲು ಏನಿರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಆ ಸಾಯಿಲ್ ಮಿಕ್ಸಲ್ಲಿ ಹಾಕಿದರೆ ಗಿಡಗಳಲ್ಲಿ ಮಣ್ಣಿನಲ್ಲಿ ಸ್ಲೋ ಆಗಿ ನೈಟ್ರೋಜನ್ ರಿಲೀಸ್ ಆಗುತ್ತೆ. ಇದರಲ್ಲಿ ಮೆಗ್ನೀಷಿಯಮ್, ಐರನ್ ಕೂಡ ಇದೆ. ಮುಂದೆ ನಿಮಗೆ ಒಂದು ಇಮೇಜ್ ಕೊಡ್ತೀನಿ, ಅದರಲ್ಲಿ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥ ಒಂದು ಫರ್ಟಿಲೈಸರ್. ನೆಕ್ಸ್ಟ್ ಬರುವಂಥದ್ದು, ಕೂದಲನ್ನು ಬಳಸ್ತಾ ಇದ್ದೀವಿ ಅಂತಂದರೆ ಯಾವುದೇ ರೀತಿಯ ಕೆಮಿಕಲ್ ಬೇಸ್ ಕಲರನ್ನು ತಲೆಯಲ್ಲಿ ಯೂಸ್ ಮಾಡಿರಬಾರ್ದು, ನ್ಯಾಚುರಲ್. ಆಮೇಲೆ ಅದರಲ್ಲಿ ಆಯಿಲ್ ಕೂಡ ಇರಬಾರ್ದು. ನೀವು ಹೇರ್ ವಾಶ್ ಮಾಡಿದ್ದೀರಾ, ಆವಾಗ ಏನಾದರೂ ಹೇರ್ ಫಾಲ್ ಆಗಿದೆ ಅಥವಾ ಹೇರ್ ನೀವು ಕಟ್ ಮಾಡಿದ್ದೀರಾ, ಮನೆಯಲ್ಲೇ ಕೆಲವೊಬ್ರು ಕಟ್ ಮಾಡ್ತೀವಿ, ನಾನು ಕೂಡ ಮನೆಯಲ್ಲೇ ಹೇರ್ ಕಟ್ ಮಾಡೋದು ಅಂತಂದರೆ ಟ್ರಿಮ್ಮಿಂಗ್ ಮಾಡ್ತೀನಿ ಕೆಳಗಡೆ. ಆ ರೀತಿ ಏನಾದರೂ ಕಟ್ ಮಾಡಿದ್ದೀರಾ ಹೇರ್ ವಾಶ್ ಆದ ನಂತರ ಅಂತಂದರೆ ಅಂಥ ಕೂದಲನ್ನು ನೀವೇನು ಮಾಡ್ಬೋದು, ಗಿಡಗಳಿಗೆ ಆ್ಯಸ್ ಅ ಫರ್ಟಿಲೈಸರ್ ಯೂಸ್ ಮಾಡ್ಬೋದು. ಆದರೆ ಅದರಲ್ಲಿ ಆಯಿಲಿಂಗ್ ಮಾಡಿಬಿಡಿ, ಕೆಲವೊಮ್ಮೆ ಫಂಗಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಣ್ಣೆ ವಾಸನೆ ಎಲ್ಲ ತೊಳೆದಿರುವಂಥ ಆಗಿದ್ದರೆ ಒಳ್ಳೆಯದು. ಮೆಹಂದಿ ಹಚ್ಚಿದಾಗ ನೆಕ್ಸ್ಟ್ ಡೇ ಹೇರ್ ಫಾಲ್ ಆಗುತ್ತೆ. ಇವತ್ತು ಮೆಹಂದಿ ಹಚ್ತೀವಿ, ನೆಕ್ಸ್ಟ್ ಡೇ ಹೇರ್ ಫಾಲ್ ಆಗುತ್ತೆ, ಕೆಲವೊಬ್ಬರಿಗೆ ಆಗುತ್ತೆ, ನನಗೂ ಕೂಡ ಆಗುತ್ತೆ. ಅಂಥ ಕೂದಲನ್ನು ಕೂಡ ನೀವು ಮಣ್ಣಿನಲ್ಲಿ ಹಾಕ್ಬೋದು. ಯಾವುದೇ ರೀತಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ದೀನಿ, ಡೈ ಎಲ್ಲ ಹಚ್ಕೊಂಡಿದ್ದೀನಿ, ಅಂಥ ಕೂದಲನ್ನು ಗಿಡಗಳಿಗೆ ಬಳಸಬೇಡಿ. ನೆಕ್ಸ್ಟ್ ಬರುವಂಥದ್ದು, ಕೂದಲನ್ನು ಎಷ್ಟು ದಿನಕ್ಕೊಮ್ಮೆ ಬಳಸಬೇಕು. ಇದು ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್. ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಒಂದು ಏನು ಹೇಳೋದು ಅಂತಂದರೆ ಒಂದು 30ರಿಂದ 40 ಕೂದಲು ಅಥವಾ ಒಂದು 2 ಚಮಚ ಕಟ್ ಮಾಡಿದಾಗ ಒಂದು 2 ಚಮಚ ಆಗಬೇಕು, ಅಷ್ಟು ಹಾಕಿದ್ರೆ ಸಾಕು. ಗಿಡಗಳಲ್ಲಿ ತುಂಬ ಚೆನ್ನಾಗಿ ನೈಟ್ರೋಜನನ್ನು ಒದಗಿಸುತ್ತೆ. ಗಿಡದ ಎಲೆಗಳು ಹಚ್ಚ ಹಸಿರಾಗಿರುತ್ತೆ, ಗಿಡದಲ್ಲಿ ಯಾವುದೇ ರೀತಿಯ ಕೊರತೆ ಆಗಲ್ಲ. ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿದೆ, ಅದು ಏನೇನು ಅನ್ನೋದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ಫರ್ಟಿಲೈಸರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಿಮಗೇನಾದರೂ ವಿಚಿತ್ರ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಕೂಡ ಫಸ್ಟ್ ಟೈಮ್ ಇದ್ರ ಬಗ್ಗೆ ಕೇಳಿದಾಗ ನನಗೂ ಕೂಡ ವಿಚಿತ್ರ ಅನಿಸಿತ್ತು. ಆದರೆ ಇದನ್ನು ನಾನು ಯೂಸ್ ಮಾಡಿ ನೋಡಿದಾಗ ನನಗೆ ಚೆನ್ನಾಗಿ ರಿಸಲ್ಟ್ ಬಂತು ಅನ್ನೋ ಕಾರಣದಿಂದ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು, ನೀವು ಕೇಳ್ಬೋದು ಗಂಡು ಮಕ್ಕಳದು, ಹೆಣ್ಮಕ್ಳದು, ಮಕ್ಕಳದು ಎಲ್ಲ ಹಾಕ್ಬೋದು ಅಂತ. ಎಸ್, ಹಾಕ್ಬೋದು. ಬಿಳಿ ಕೂದಲು ಹಾಕಬೇಡಿ, ನನ್ನ ಪ್ರಕಾರ. ನಾನಂತೂ ಹಾಕಿಲ್ಲ. ನೀವು ರೆಗ್ಯುಲರ್ ನಿಮ್ಮದೇನು ಡೈ ಮಾಡದೇ ಇರುವಂಥದ್ದು, ಡೈ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಕೂದಲಿದೆ ಅಂತಂದರೆ, ಯಾವುದೇ ರೀತಿ ಕೆಮಿಕಲ್ ಇಲ್ಲ ಅನ್ನುವಂಥ ಕೂದಲಿರುತ್ತಲ್ಲ, ಅದನ್ನು ಮಾತ್ರ ನೀವು ಆ್ಯಸ್ ಅ ಫರ್ಟಿಲೈಸರ್ ಯೂಸ್ ಮಾಡ್ಬೋದು. ಕಂಪೋಸ್ಟ್ ಬಿನ್ನಲ್ಲೂ ಕೂಡ ಹಾಕ್ಬೋದು. ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಇದನ್ನು ಒಂದು ಸ್ವಲ್ಪ ವಿಡಿಯೋನ ಹೋಲ್ಡ್ ಮಾಡಿ ಅಥವಾ ಸ್ಟಾಪ್ ಮಾಡಿ ನೀವು ಯೂಸ್ ಮಾಡಿ. ಹೇಗೆ ಯೂಸ್ ಮಾಡಬೇಕು, ಸಲ್ಫರ್ ಇದೆ, ಕಾರ್ಬನ್ ಇದೆ, ಕ್ಯಾಲ್ಶಿಯಮ್ ಇದೆ, ಪ್ಲಾಂಟ್ ಗ್ರೋತ್ಗೆ ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದು ಪ್ರೂವ್ ಕೂಡ ಆಗಿದೆ. ಇದರಲ್ಲಿ ಅಮೈನೋ ಆ್ಯಸಿಡ್ ಇದೆ ನೋಡಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಪಾಟಿಂಗ್ ಮಿಕ್ಸಲ್ಲೂ ಕೂಡ ನೀವು ಹಾಕ್ಬೋದು. ಇದರಿಂದ ನೋಡಿ, ಫ್ರಮ್ ಸಲೂನ್ ಟು ಸಲಾಡ್, ಹ್ಯೂಮನ್ ಹೇರ್ ಮೇಕ್ಸ್ ಗುಡ್ ಪ್ಲಾಂಟ್ ಫರ್ಟಿಲೈಸರ್. ಈ ರೀತಿ ನಮಗೆ ಹಲವಾರು ರೀತಿಯಲ್ಲಿ ಮನುಷ್ಯನ ಕೂದಲು ತುಂಬಾ ಗಿಡಗಳಿಗೆ ಯೂಸ್ ಆಗ್ತಾ ಇರೋದ್ರಿಂದ ಇದನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾನೊಂದು ಗಿಡಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟು ಕೂದಲು
ಒಂದು ಪಾಟಲ್ಲಿ 10ರಿಂದ 12 ಇಂಚಿನ ಪಾಟ್ ಇದೆ ಅಂತಂದರೆ ಇಷ್ಟು ಕೂದಲನ್ನು ಹಾಕಿ. ಅದು ಚೆನ್ನಾಗಿ ವಾಶ್ ಆಗಿರಬೇಕು, ಒಣಗಿರಬೇಕು, ಅದರಲ್ಲಿ ಯಾವುದೇ ರೀತಿಯ ಮಾಯಿಶ್ಚರ್ ಇರಬಾರ್ದು. ನೋಡಿ, ಗಿಡದಲ್ಲಿ ಮೊಗ್ಗು ಉದುರ್ತಾ ಇದೆ ಅಂತಂದರೆ ಗಿಡದಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಕೊರತೆ ಇದ್ದಾಗ ಕೂಡ ಈ ರೀತಿ ಆಗುತ್ತೆ. ಆವಾಗ ನಾವು ಕೂದಲನ್ನು ಆ್ಯಸ್ ಅ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಅದರಿಂದ ನಮಗೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಸೊ ಇಷ್ಟು ಕೂದಲನ್ನು ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಕಟ್ ಮಾಡಬೇಕಿತ್ತು, ಆದರೆ ನಾನು ಹಿಂದೆ ಕೂಡ ಕಟ್ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಕೂಡ ಕಟ್ ಮಾಡ್ತಾ ಇಲ್ಲ. ತುಂಬ ಹೆಚ್ಚಿಗೆ ಇದೆ ಅಂತಂದರೆ ಚಿಕ್ಕದಾಗಿ ಕಟ್ ಮಾಡಿ ಒಂದು 2 ಚಮಚ ನೀವು ಏನು ಮಾಡ್ಬೋದು, ಪಾಟಲ್ಲಿ ಹಾಕ್ಬೋದು. ಯಾವ್ಯಾವ ಗಿಡಗಳಿಗೆ ಹಾಕ್ಬೋದು? ಎಲ್ಲ ರೀತಿಯ ಗಿಡಗಳಿಗೆ, ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ಹಾಕ್ಬೋದು. ಆದರೆ ಹಾಕಬೇಕಾದ್ರೆ ನೋಡಿ, ಈ ರೀತಿ ಮಣ್ಣನ್ನು ಸೈಡ್ ಮಾಡಿ ಮೇಲ್ಗಡೆ ಹಾಕಬೇಡಿ, ಹಾರೋಗುತ್ತೆ ಅಥವಾ ಅದರ ಬೆನಿಫಿಟ್ಸ್ ಗಿಡಗಳಿಗೆ ಸಿಗಲ್ಲ. ಸ್ವಲ್ಪ 2-3 ಇಂಚಿನಷ್ಟು ಮಣ್ಣನ್ನು ಸೈಡ್ ಮಾಡಿ ಮಣ್ಣಿನಲ್ಲಿ ಪ್ರೆಸ್ ಮಾಡಿ ಹಾಕಿ. ಇದರಿಂದ ನಾವು ನೀರು ಹಾಕಿದಾಗೆಲ್ಲ ಗಿಡಗಳಿಗೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಒದಗುತ್ತೆ, ಸ್ಲೋ ಆಗಿ ಗಿಡಗಳಿಗೆ ಪೋಷಕಾಂಶಗಳು ಒದಗುತ್ತೆ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲೂ ಕೂಡ ಈ ರೀತಿಯ ನೀವು ಫರ್ಟಿಲೈಸರ್ ಹಾಕೋದ್ರಿಂದ ಮೇಲ್ಗಡೆಯಿಂದ ಮಳೆ ನೀರಿನಿಂದ ನೈಟ್ರೋಜನ್ ಸಿಗುತ್ತೆ, ಕೆಳಗಡೆ ನಾವು ಮಣ್ಣಿನಲ್ಲಿ ಕೂದಲನ್ನು ಹಾಕಿರ್ತೀವಲ್ಲ ಅದರಿಂದ ಕೂಡ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ ಅಂದ್ಕೊಳ್ತಾ ಈ ಒಂದು ಚಿಕ್ಕದಾಗಿರುವಂಥ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋ ಉದ್ದೇಶ ಏನು ಅಂತಂದರೆ, ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು, ಗಿಡಗಳನ್ನು ಹೇಗೆ ಹೆಲ್ದಿ ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಮಾತ್ರ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ನೀವೆಲ್ಲ ಟ್ರೈ ಮಾಡ್ತೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಸಬ್ಸ್ಕ್ರೈಬ್ ಪ್ಲೀಸ್.